ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಕೊಳ್ಳೇಗಾಲದಿಂದ ಸಿಗಂದೂರು ಚೌಡೇಶ್ವರಿ ದೇವಾಲಯ ಹಾಗೂ ಸುತ್ತಮುತ್ತಲಿನ ಪುಣ್ಯಕ್ಷೇತ್ರಗಳ ದೇವಾಲಯಕ್ಕೆ ಕಡಿಮೆ ಬಜೆಟ್ನ ಟ್ರಿಪ್ಪಲ್ಲಿ 2 ದಿನಗಳ ಪ್ರವಾಸದ ಸಂಪೂರ್ಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವೀಕ್ಷಕರೇ. ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಕೊಳ್ಳೇಗಾಲದಿಂದ ಬೆಂಗಳೂರಿಗೆ ಆಧಾರ್ ಕಾರ್ಡ್ ಫ್ರೀ ಟಿಕೆಟ್ ತಗೊಂಡ್ವಿ. ನಾವು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಬಂದಿಳಿದ್ವಿ. ಲಾಂಗ್ ಜರ್ನಿ ಹೋಗೋರಿಗೆ ನೈಟ್ ಜರ್ನಿ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ನೈಟ್ ಜರ್ನಿ ಮಾಡೋದ್ರಿಂದ ನಮಗೆ ಟಯರ್ಡ್ ಏನು ಅನಿಸಲ್ಲ. ನಂತರ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಮೆಜೆಸ್ಟಿಕ್ಗೆ ಬಂದ್ವಿ. ನಂತರ ಮೆಜೆಸ್ಟಿಕ್ಗೆ ಸಂಜೆ 7:15ಗೆ ಬಂದು ತಲುಪಿದ್ವಿ. ಮೆಜೆಸ್ಟಿಕ್ಕಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ನಾವು ಸಾಗರ ಬಸ್ ಹತ್ತಿದ್ವಿ. ಸಿಗಂದೂರಿಗೆ ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಬಸ್ ಇದೆ, ಆದರೆ ನಾವು ಲಾಂಚಲ್ಲಿ ಹೋಗಬೇಕು ಅನ್ನೋ ಕಾರಣಕ್ಕೆ ಸಾಗರ ಬಸ್ ಹತ್ತಿದ್ವಿ. ಬೆಂಗಳೂರಿಂದ ಸಾಗರಕ್ಕೆ 8 ಅವರ್ ಜರ್ನಿ ಆಗುತ್ತೆ. ನಾವು ಹೋಗಿದ್ದ ದಿನವೇ ಬೆಂಗಳೂರಿಂದ ಮಳೆ ಶುರು ಆಯಿತು. ಒಂಬತ್ತು ಮುಕ್ಕಾಲಿಗೆ ಊಟಕ್ಕೆ ನೆಲಮಂಗಲದ ಹೋಟೆಲ್ ಬಳಿ ಬಸ್ ನಿಲ್ಲಿಸಿದ್ರು. ತುಮಕೂರಲ್ಲೂ ಮಳೆ ಬರ್ತಾನೆ ಇತ್ತು. ನಾವು ಸಾಗರ ಬಸ್ ಸ್ಟ್ಯಾಂಡ್ಗೆ ಬಂದಾಗ ಬೆಳಗಿನ ಜಾವ 5:15 ಆಗಿತ್ತು. ಪ್ರೈವೇಟ್ ಟ್ರಾವೆಲ್ಸ್ನವರು ಸುತ್ತಮುತ್ತಲಿನ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ರು. ಸಾಗರದಲ್ಲಿ ಬಸ್ಗಳು ಟೈಮಿಂಗ್ಸ್ ಇರೋದ್ರಿಂದ ಪಾಪ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು. ಸಾಗರದ ಸುತ್ತಮುತ್ತಲಿನ ಈ 8 ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸಿ ಮತ್ತೆ ನಮ್ಮನ್ನ ಸಾಗರಕ್ಕೆ ತಂದು ಬಿಡ್ತಾರೆ. ಒಬ್ಬರಿಗೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ವರ್ದಳ್ಳಿ, ಇಕ್ಕೇರಿ, ಸಿಗಂದೂರು, ದ್ವಿಮುಖಿ ಚಾಮುಂಡೇಶ್ವರಿ, ಚೌಡೇಶ್ವರಿ ದೇವಸ್ಥಾನ, ಜೋಗ್ ಫಾಲ್ಸು, ಮುಂಗಾರುಮಳೆ ಪಾಯಿಂಟು, ವಡನ್ಬೈಲು, ಈ 8 ಪ್ರೇಕ್ಷಣೀಯ ಸ್ಥಳಗಳು. ಆದರೆ ನಾವು ಲಾಸ್ಟ್ನೇದಾಗಿ ಸಿಗಂದೂರಿಗೆ ಬಿಡಿ ಅಂತ ಹೇಳಿ ಮಾತಾಡಿದ್ವಿ. ವರ್ದಳ್ಳಿ ಶ್ರೀಧರ ಆಶ್ರಮ. ಇಲ್ಲಿ ತೀರ್ಥ ಸ್ನಾನ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಹಾಗೂ ಚರ್ಮ ರೋಗ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಬರುವ ಭಕ್ತಾದಿಗಳು ಸ್ವಚ್ಛತೆ ಕಾಪಾಡಬೇಕು, ಸೋಪು ಶಾಂಪು ಬಳಸಬಾರ್ದು. ಮಹಿಳೆಯರಿಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಂತ ವ್ಯವಸ್ಥೆ ಇದೆ.
ಇಲ್ಲಿ ವಿಡಿಯೋ ಮಾಡಬಾರ್ದು, ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ದರ್ಶನ ಮುಗಿದ ಮೇಲೆ ಮಠದಲ್ಲೇ ತಿಂಡಿ ತಿಂದ್ವಿ. ತಿಂಡಿ ಜೊತೆ ಟೀ ಮತ್ತು ಕಷಾಯ ಕೊಡ್ತಾರೆ, ನಮಗೆ ಯಾವ್ದು ಬೇಕೋ ಅದು ಇಸ್ಕೋಬಹುದು. ನಂತರ ನಾವು ಶ್ರೀಧರ ಮಠ ಮುಗಿಸ್ಕೊಂಡು ಇಕ್ಕೇರಿ ಕಡೆ ಹೊರಟ್ವಿ. ಅಘೋರೇಶ್ವರ ಸ್ವಾಮಿ ದೇವಾಲಯ. ಅಘೋರೇಶ್ವರ ದೇವರ ದರ್ಶನ ಮುಗಿಸಿ ನಂತರ ನಾವು ಜೋಗ್ ಫಾಲ್ಸ್ಗೆ ಹೊರಟ್ವಿ. ಮಳೆ ಇದ್ದಿದ್ದರಿಂದ ನಾವು ಜೋಗ್ ಫಾಲ್ಸ್ಗೆ ಹೋಗಿ ಫಾಲ್ಸ್ ನೋಡೋಕ್ಕಾಗಿಲ್ಲ, ಏಕೆಂದರೆ ಹಿಮ ಎಲ್ಲ ಕವರ್ ಆಗಿತ್ತು. ಅಷ್ಟು ದೂರ ಹೋಗಿ ಫಾಲ್ಸ್ ನೋಡೋಕ್ಕಾಗಿಲ್ಲ ಅಂತ ತುಂಬಾ ಬೇಜಾರಾಯಿತು. ಇದರಿಂದಲೇ ಮುಂಗಾರು ಮಳೆ ಪಾಯಿಂಟ್ ಪ್ಲೇಸ್ ಕೂಡ ಲೆಸ್ ಆಯಿತು. ನಂತರ ನಾವು ಬಂದಿದ್ದು ಒಡನ್ಬೈಲು ಬಳೆ ಪದ್ಮಾವತಿ ದೇವಾಲಯ. ಜೋಗ್ ಫಾಲ್ಸ್ ಬಂದಾಗ ಈ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ, ದೇವಾಲಯ ತುಂಬ ಚೆನ್ನಾಗಿದೆ. ಮುಕ್ತಿನಾಗ ದೇವಾಲಯಕ್ಕೆ ಬರೋದ್ರಿಂದ ನಿಮಗೆ ಚರ್ಮರೋಗ ಸಮಸ್ಯೆ ಇದ್ದರೆ ಗುಣಮುಖ ಆಗುತ್ತೆ ಅಂತ ಹೇಳ್ತಾರೆ. ಬಳೆ ಪದ್ಮಾವತಿ ಅಮ್ಮನವರ ದೇವಾಲಯ. 4 ದಿಕ್ಕುಗಳಲ್ಲಿ ಅಮ್ಮನವರ ದರ್ಶನ ಆಗುತ್ತೆ. ಇಲ್ಲಿ ಬರುವ ಭಕ್ತಾದಿಗಳು ಅವರ ಸಮಸ್ಯೆಗಳಿಗೆ ಹರಕೆ ಹೊತ್ತಿಕೊಂಡು ಅಮ್ಮನವರ ಬಳಿ ಬಳೆ ತಂದುಕೊಟ್ಟು ಹರಕೆ ತೀರಿಸುತ್ತಾರೆ. ಬಳೆ ಪದ್ಮಾವತಿ ಅಮ್ಮನವರ ದರ್ಶನ ಮುಗಿಸಿ ನಂತರ ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ನಂತರ ನಾವು ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ.
ಚೌಡೇಶ್ವರಿ ಅಮ್ಮನವರ ದರ್ಶನ ಮುಗಿಸಿ ನಂತರ ನಾವು ಸಿಗಂದೂರಿಗೆ ಬಂದ್ವಿ. ಲಾಂಚಲ್ಲಿ ಹೋಗಬೇಕು ಅಂತ ನಾವು ಎಲ್ಲ ಪ್ಲೇಸ್ಗಳನ್ನ ಬೇಗ ಕವರ್ ಮಾಡಿದ್ವಿ. ಆದರೂ ನಮ್ಮ ಬ್ಯಾಡ್ ಲಕ್ಕು, ಯಾಕಂದರೆ ನಾವು ಹೋಗಿದ್ದ ದಿನ ಲಾಂಚ್ನ ನಿಲ್ಲಿಸ್ಬಿಟ್ಟಿದ್ರು. ಹೊಸ ಬ್ರಿಡ್ಜ್ ಓಪನ್ ಆದಮೇಲೆ ಲಾಂಚ್ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರು. ಸಿಗಂದೂರಿಗೆ ಲಾಂಚಲ್ಲಿ ಹೋಗಬೇಕು ಅಂತ ತುಂಬ ಆಸೆಯಿಂದ ಬಂದ್ವಿ. ಆದರೆ ಆ ಆಸೆ ಈಡೇರಲಿಲ್ಲ. ಸಿಗಂದೂರಿಗೆ ಲಾಂಚಲ್ಲಿ ಹೋಗೋ ಖುಷಿನೇ ಬೇರೆ. ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದರ್ಶನಕ್ಕೆ ಹೊರಟ್ವಿ. ದರ್ಶನ ಎಲ್ಲ ಆದಮೇಲೆ ನಾವು ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡ ನಂತರ ನಾವು ಕೊಲ್ಲೂರಿಗೆ ಹೋಗಬೇಕು ಅಂತ ಹೋದ್ವಿ. ನಾವು ಹೋಗೋ ಟೈಮಿಗೆ ಬಸ್ ರೆಡಿ ಇತ್ತು. ಒಬ್ರಿಗೆ 105 ರೂಪಾಯಿ ಚಾರ್ಜ್ ಆಗುತ್ತೆ ಕೊಲ್ಲೂರಿಗೆ. ನಂತರ ನಾವು ಕೊಲ್ಲೂರಿಗೆ ಬಂದ್ವಿ. ಇಲ್ಲಿ ಉಚಿತವಾಗಿ ಲಗೇಜ್ ಇಡೋಕ್ಕೆ ವ್ಯವಸ್ಥೆ ಇದೆ. ಕೊಲ್ಲೂರು ಮೂಕಾಂಬಿಕೆ ಅಮ್ಮನವರ ದರ್ಶನ ಮುಗಿಸಿ ನಂತರ ನಾವು ಉಡುಪಿಗೆ ಹೊರಟ್ವಿ. ಕೊಲ್ಲೂರಿಂದ ಉಡುಪಿಗೆ 120 ರೂಪಾಯಿ ಚಾರ್ಜ್ ಆಗುತ್ತೆ ಒಬ್ಬರಿಗೆ. ಉಡುಪಿಲಿ ದೇವ್ರ ದರ್ಶನ ಮುಗಿಸ್ಕೊಂಡು ನಂತರ ಟೈಮ್ ಆಗಿತ್ತು, ಹಾಗಾಗಿ ಊಟಕ್ಕೆ ಬಂದ್ವಿ. ಇವತ್ತಿಗೆ ಮೊದಲನೇ ದಿನದ ಪ್ರವಾಸ ಮುಗಿತು. ಎರಡನೇ ದಿನದ ಪ್ರವಾಸನ ಭಾಗ 2ಲಿ ವಿಡಿಯೋ ಅಪ್ಲೋಡ್ ಮಾಡುತ್ತೇನೆ. ದಯವಿಟ್ಟು ಎಲ್ಲ ವಿಡಿಯೋನ ನೋಡಿ. ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ಧನ್ಯವಾದಗಳು.